ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು 27th ಜೂನ್ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಜೊತೆಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನು ಕೂಡ ನೋಟ್ ಮಾಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ಬಂದ್ಬಿಟ್ಟು ಒಂದು ಫೈಲಿಂಗ್ ಪೋರ್ಟಲ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲಿಂದ. ಇದನ್ನು ಮಿನಿಸ್ಟ್ರಿ ಆಫ್ ಲಾ ಇದನ್ನು ಲಾಂಚ್ ಮಾಡಿದೆ. ನೋಡಿ, ಇದು ಬಂದ್ಬಿಟ್ಟು ಫೈಲಿಂಗ್ ಪೋರ್ಟಲ್ಲು ಮಿನಿಸ್ಟ್ರಿ ಆಫ್ ಫೈನಾನ್ಸು, ರೆವೆನ್ಯೂ ಡಿಪಾರ್ಟ್ಮೆಂಟು ಆ ಥರ ಏನಾದ್ರು ಕೊಟ್ಟರೆ ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಫೈಲಿಂಗ್ ಪೋರ್ಟಲು ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲಿಂದು. ಸೊ ಟ್ರಿಬ್ಯುನಲ್ ಆಗಿರೋದ್ರಿಂದ ಮಿನಿಸ್ಟ್ರಿ ಆಫ್ ಲಾ ಇದನ್ನು ಲಾಂಚ್ ಮಾಡಿದೆ. ಇದರ ಹೆಸರು ಬಂದ್ಬಿಟ್ಟು ಇತತ್-ಎ-ದ್ವಾರ್ ಅಂತ ಆಗ್ಬಿಟ್ಟು ಇದರ ಹೆಸರಾಗಿರುತ್ತೆ. ಸೊ ಇದೇನಾಗುತ್ತೆ ನಮಗೆ ಇತತ್-ಎ-ದ್ವಾರ್. ಏನಿದು ಇತತ್-ಎ-ದ್ವಾರ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಇದೊಂದು ಇನ್ಕಮ್ ಟ್ಯಾಕ್ಸಿಂದು ಒಂದು ಪೋರ್ಟಲು. ಮಿನಿಸ್ಟ್ರಿ ಆಫ್ ಲಾ ನಮಗೆ ಇದನ್ನು ಲಾಂಚ್ ಮಾಡಿರೋವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಅಕೌಂಟೆಬಿಲಿಟಿ ಆಗಿರ್ಬೋದು, ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಅದಾದಮೇಲೆ ನಮಗೆ ಆಕ್ಸೆಸಿಬಿಲಿಟಿ ಏನಿರುತ್ತಲ್ಲ, ಡೇ ಟು ಡೇ ವರ್ಕಿಂಗ್ ಏನು ನಡೀತಾ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲಿಂದು, ಆ ಟ್ರಿಬ್ಯುನಲಿಂದು ಆಕ್ಸೆಸಿಬಿಲಿಟಿ, ಅಕೌಂಟೆಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಕಮ್ಮಿ ಪೇಪರ್ ಯೂಸ್ ಮಾಡಬೇಕು, ಅದಾದಮೇಲೆ ಕಾಸ್ಟನ್ನು ಸೇವ್ ಮಾಡಬೇಕು, ಅದಾದಮೇಲೆ ಪೆಂಡಿಂಗ್ ಕೇಸಸ್ಗಳದೆಲ್ಲ ಟ್ರ್ಯಾಕ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು, ಆ ಥರದ್ದೆಲ್ಲ ಒಂದು ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಟ್ಟಿರ್ತಾರೆ ಇದನ್ನು. ಸೊ ಇತತ್-ಎ-ದ್ವಾರ್ ಅಂತ ಆಗ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನಮಗೆ ಬಯೋಟೆಕ್ ಕಿಸಾನ್. ಸೊ ಬಯೋಟೆಕ್ ಕಿಸಾನು ಇದು ನೋಡಿ, ಸೈಂಟಿಸ್ಟು ಫಾರ್ಮರ್ಸ್ ಮಧ್ಯದಲ್ಲಿ ಒಂದು ಪಾರ್ಟ್ನರ್ಶಿಪ್ ಇರಬೇಕು ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿರೋಂಥ ಸ್ಕೀಮು 2017. ನೋಡಿ, ಈಗ ಸೈಂಟಿಸ್ಟು ಫಾರ್ಮರ್ ಅಂತಂದರೆ ಇವಾಗ ನಾವು ರೈತರು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ರೆ ಅವರು ನಾರ್ಮಲಾಗಿ ವ್ಯವಸಾಯ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಫಾರ್ಮರ್ಸ್ ಇರ್ತಾರೆ, ಇಲ್ಲಿ ಬಂದ್ಬಿಟ್ಟು ನಮಗೆ ಸೈಂಟಿಸ್ಟ್ ಇರ್ತಾರೆ. ಇವ್ರು ಬಂದ್ಬಿಟ್ಟು ಇಲ್ಲಿ ಲ್ಯಾಬಲ್ಲಿ ಏನಾದರೂ ಒಂದು ಹೊಸ ವೆರೈಟಿ ಸೀಡೋ, ಇಲ್ಲಾಂತಂದರೆ ಸಾಯಿಲಲ್ಲಿ ಬೇರೆ ಏನಾದ್ರು ಚೇಂಜಸ್ ಮಾಡಿದ್ರೆ ಫರ್ಟಿಲಿಟಿ ತುಂಬ ಚೆನ್ನಾಗಿರುತ್ತೋ ಇಲ್ವೋ, ಆ ಥರದ್ದು ಯಾವ ಸೀಡ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ರಿಸರ್ಚ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಮಗೆ ಫಾರ್ಮರ್ಸಿಗೆ ಇಲ್ಲಿ ಮಾಡಿರೋಂಥ ರಿಸರ್ಚು ರೀಚ್ ಆಗಬೇಕು. ಯಾಕಂತಂದರೆ ಇವಾಗ ಸೈಂಟಿಸ್ಟು ಫಾರ್ಮಿಂಗಲ್ಲಿ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇವರು ಕೆಲಸ ಮಾಡ್ತಾಯಿದ್ರೆ ಅದು ಫಾರ್ಮರ್ಸಿಗೆ ಬೆನಿಫಿಟ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇವರಿಬ್ಬರ ಮಧ್ಯದಲ್ಲೂ ಕೂಡ ಬ್ರಿಡ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಬಯೋಟೆಕ್ ಕಿಸಾನ್ ಅಂತ ಹೇಳ್ಬಿಟ್ಟು ಸ್ಕೀಮ್ನ ಲಾಂಚ್ ಮಾಡಿದರು. ಇದರಲ್ಲಿ ಸೈಂಟಿಸ್ಟು ಮತ್ತು ಫಾರ್ಮರ್ಸು ಒಂಥರ ಪಾರ್ಟ್ನರ್ಶಿಪ್ಪಲ್ಲಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ರೀಸೆಂಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ಟೋಟಲಾಗಿ ನಮ್ಮಲ್ಲಿ 146 ಈ ಥರ ಬಯೋಟೆಕ್ ಕಿಸಾನ್ ಹಬ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಬಯೋಟೆಕ್ ಕಿಸಾನ್ ಹಬ್ಸು 146 ಹಬ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಲ್ಲಿ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡರಲ್ಲಿ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂತ ಅಲ್ಲ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡರಲ್ಲಿ ಬರುತ್ತೆ. ಸೊ ಇದರಲ್ಲಿ ಬಯೋಟೆಕ್ ಕಿಸಾನ್ ಅಂತಂದರೆ ಏನಾಗಿರುತ್ತೆ, ಇಲ್ಲಿ ಫುಲ್ ಫಾರ್ಮ್ ಏನು ಅಂತಂದರೆ ಇದು ಕೃಷಿ ಇನೋವೇಷನ್ ಸೈನ್ಸ್ ಅಪ್ಲಿಕೇಶನ್ ನೆಟ್ವರ್ಕ್. ಕೃಷಿ ಇನೋವೇಷನ್ ಸೈನ್ಸ್ ಅಪ್ಲಿಕೇಶನ್ ನೆಟ್ವರ್ಕ್ ಅಂತ ಅದು ಕೃಷಿ ನಮಗೆ ಬಯೋಟೆಕ್ ಕಿಸಾನ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಇದನ್ನು 2017 ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ರು. ಅದ್ರ ಜೊತೆಗೆ ಇದು 15 ಏನು ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದಾವಲ್ಲ ಅವೆಲ್ಲದೂ ಕೂಡ ಇದರಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. 4th ಟೈಗರ್ ರಿಸರ್ವ್, ರಾಜಸ್ಥಾನಿಂದು 4ನೇ ಟೈಗರ್ ರಿಸರ್ವಿನ ಹೆಸರು ಏನು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ರಾಮ್ಗಢ್ ವಿಶ್ಧಾಡಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ರಾಮ್ಗಢ್ ವಿಶ್ಧಾಡಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಇದು ಅಪ್ಕಮಿಂಗು 4th ಟೈಗರ್ ರಿಸರ್ವು ರಾಜಸ್ಥಾನಿಂದು. ರಾಜಸ್ಥಾನ್ ಟೈಗರ್ ರಿಸರ್ವ್ಸ್ ಎಲ್ಲದೂ ಕೂಡ ಇಂಪಾರ್ಟೆಂಟ್. ಎಕ್ಸಾಂಪಲ್ ನಾವು ಮಿಕ್ಕಿದ 3 ನೋಡ್ಕೋಬೇಕು ಅಂತಂದರೆ ರಣಥಂಬೋರು, ಸರಿಸ್ಕಾ, ಮುಕುಂದ್ರ ಇವೆಲ್ಲ ಟೈಗರ್ ರಿಸರ್ವ್ಸು ಯೂಶಲಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಎಸ್ಪೆಷಲಿ ನಮಗೆ ರಾಜಸ್ಥಾನು, ಅರುಣಾಚಲ್ ಪ್ರದೇಶ್ ರೀಜನ್ನು, ಇಲ್ಲಿ ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು, ಜಮ್ಮು ಆ್ಯಂಡ್ ಕಾಶ್ಮೀರು ಈ ಥರದ್ದೆಲ್ಲದು ಕೂಡ ನಮಗೆ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಇದನ್ನೊಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಫಸ್ಟ್ ಇಂಡಿಜಿನಸ್ಸು ಏರ್ಕ್ರಾಫ್ಟ್ ಕ್ಯಾರಿಯರು ಇಂಡಿಯಾದು ಯಾವುದಿದೆ ಅಂತಂದರೆ ಅದರ ಹೆಸರು ಬಂದ್ಬಿಟ್ಟು INS ವಿಕ್ರಾಂತ್. ನೋಡಿ, ಇಂಡಿಜಿನಸ್ ಅಂತಂದರೆ ಇಂಡಿಯಾದಲ್ಲೇ ಬಿಲ್ಡ್ ಮಾಡಿರೋವಂಥದ್ದು. ಇವಾಗವರೆಗೂ ನಮ್ಮ ಹತ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿರುತ್ತಲ್ಲ ಆ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಂದ್ಬಿಟ್ಟು ನಾವು ಬೇರೆ ದೇಶದಿಂದ ಇಸ್ಕೊಂಡಿರೋವಂಥದ್ದು. ಈ ಎಕ್ಸಾಂಪಲು UK, ರಷ್ಯಾ ಈ ಥರದಿಂದೆಲ್ಲ ಇಸ್ಕೊಂಡಿರ್ತೀವಿ. ಈಗ ಎಕ್ಸಾಂಪಲ್ ನಾವು INS ಕದಂಬ ನೆನ್ನೆ ನೋಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ INS ಕದಂಬ ಎಲ್ಲಿರುವಂಥದ್ದು? INS ಕದಂಬ ಅಂತಂದರೆ ಕಾರವಾರಲ್ಲಿ. ಆ ಪ್ರಾಜೆಕ್ಟ್ ಹೆಸರು ಏನಿದೆ ಅಂತಂದರೆ ಸೀಬರ್ಡ್ ಅಂತ ಹೇಳ್ಬಿಟ್ಟು, ಸೀಬರ್ಡ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅದರ ಹೆಸರಿದೆ. ಆಯಿತಾ. INS ಕದಂಬ, ಕಾರವಾರು, ಸೀಬರ್ಡು. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಬಂದಿರುವಂಥದ್ದು ಏರ್ಕ್ರಾಫ್ಟ್ ಕ್ಯಾರಿಯರು INS ವಿಕ್ರಮಾದಿತ್ಯ.
INS ವಿಕ್ರಮಾದಿತ್ಯ. ಸೊ ಈ INS ವಿಕ್ರಮಾದಿತ್ಯ ನಾವು ಪರ್ಚೇಸ್ ಮಾಡ್ಕೊಂಡಿದ್ದು ರಷ್ಯಾದಿಂದ. ಸೊ ರಷ್ಯಾದವರು ಯೂಸ್ ಮಾಡ್ಕೊಂಡಿರ್ತಾರೆ, ಅದಾದಮೇಲೆ ಅವರು ಅದನ್ನು ಸೇಲ್ ಮಾಡ್ತಾ ಇರ್ತಾರೆ. ಆ ಸೇಲ್ ಮಾಡ್ತಿರೋಂಥದ್ದನ್ನ ಇಂಡಿಯಾ ಪರ್ಚೇಸ್ ಮಾಡಿಕೊಂಡು ಅದನ್ನು ಡಾಕ್ ಮಾಡ್ಕೊಂಡಿರೋಂಥದ್ದು INS ಕದಂಬಲ್ಲಿ ಅಥವಾ ಕಾರವಾರಲ್ಲಿ. ಇಂಡಿಯಾದೇ ಆದಂಥ ಯಾವುದೇ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇರ್ತಾ ಇರಲಿಲ್ಲ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ಏನು? ಈ ಥರ ಸುಮ್ಮನೆ ಒಂದು ಎಕ್ಸಾಂಪಲ್ ಒಂದು ಶಿಪ್ ಮಾಡಿರ್ತೀನಿ, ಇದ್ರ ಮೇಲೆ ಏರ್ಕ್ರಾಫ್ಟ್ ನಿಂತಿರ್ತಾವೆ ನೋಡಿ, ಇದ್ರ ಮೇಲೇ ಏರ್ಕ್ರಾಫ್ಟ್ ನಿಂತಿರ್ತವೆ. ನೀವೆಲ್ಲ ಮೂವೀಸಲ್ಲೆಲ್ಲ ನೋಡಿರ್ಬೋದು ಇವಾಗಲೇ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಶಿಪ್ಪನ್ನ ನಾವು ಏನಾದರೂ ಇದರಲ್ಲಿ ಸಮುದ್ರದಲ್ಲಿ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಎನಿಮಿ ಟೆರಿಟರಿವರೆಗೂ ಹೋಗ್ಬಿಟ್ಟು ಅಲ್ಲಿಂದ ನಾವು ಇಲ್ಲಿ ಏರ್ಕ್ರಾಫ್ಟ್ಸ್ನ ಕಳಿಸ್ಬಿಡ್ಬೋದು. ಜೊತೆಗೆ ಏರ್ಕ್ರಾಫ್ಟು ಲ್ಯಾಂಡು ಕೂಡ ಮಾಡ್ಕೊಂಡಿರ್ಬೋದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. INS ಕದಂಬ ಮತ್ತು INS ವಿಕ್ರಮಾದಿತ್ಯ, INS ಕದಂಬ ಬಂದ್ಬಿಟ್ಟು ಕಾರವಾರ ಅಂತ ಅಲ್ಲಿ ಇರುವಂಥದ್ದು. ಅದಾದಮೇಲೆ INS ವಿಕ್ರಾಂತು. ಇವಿಷ್ಟನ್ನು ನೋಡ್ಕೊಂಡಿರಿ, ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಡೆಫಿನೇಷನ್ ಇದೆ, ಇದು ಸೈನ್ಸ್ ರಿಲೇಟೆಡ್ಡು. ರಿಮೋಟ್ ಸೆನ್ಸಿಂಗ್ ಮೆಥಡ್ ದಟ್ ಯೂಸಸ್ ಲೈಟ್ ಇನ್ ದ ಫಾರ್ಮ್ ಆಫ್ ಪಲ್ಸ್ಡ್ ಲೇಸರ್ ಟು ಮೆಷರ್ ರೇಂಜಸ್ ಆಫ್ ದ ಅರ್ತ್. ಇದನ್ನು ಲಿಡಾರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲಿಡಾರ್ ಇವಾಗಲೇ ಸುಮಾರು ಸರಿ ಕೇಳಿದ್ದಾರೆ, UPSCಲೂ ಕೂಡ ಕೇಳಿದ್ದಾರೆ, KPSCಲೂ ಕೂಡ ಕೇಳಿದ್ದಾರೆ. ಸೊ ಲಿಡಾರ್ ಅಂತಂದರೆ ಏನಾಗುತ್ತೆ ಅಂತಂದರೆ, ಲಿಡಾರ್ ಅಂತಂದರೆ ಅದು ಹೆಸರೇ ಹೇಳ್ತಾರೋಂಗೆ ಲೇಸರ್ ರಿಲೇಟೆಡ್, ಅದು ಡಿಸ್ಟೆನ್ಸ್ನ ಮೆಷರ್ ಮಾಡ್ಕೊಳ್ಳೋದಕ್ಕೆ, ಹೆಸರು ಡಿಸ್ಟೆನ್ಸ್ನ ಮೆಷರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇದು ರಿಮೋಟ್ ಸೆನ್ಸಿಂಗ್ ಆಗಿರುತ್ತೆ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಇದರಲ್ಲೊಂದು ಲೇಸರ್ ಇರುತ್ತೆ, ಅದಾದಮೇಲೆ ಸ್ಕ್ಯಾನರ್ ಇರುತ್ತೆ, ಅದಾದಮೇಲೆ GPS ರಿಸೀವರ್ ಇರುತ್ತೆ. ಈ ಲಿಡಾರಲ್ಲೂ ಕೂಡ ನಮಗೆ 2 ಟೈಪ್ ಇದ್ದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ಟೋಪೋಗ್ರಾಫಿಕ್ ಲಿಡಾರ್ ಬರುತ್ತೆ. ಟೋಪೋಗ್ರಾಫಿಕ್ ಲಿಡಾರ್ ಏನು ಮಾಡುತ್ತೆ ಅಂತಂದರೆ, ಇದು ಇನ್ಫ್ರಾರೆಡ್ ಲೇಸರ್ ಯೂಸ್ ಮಾಡುತ್ತೆ ಲ್ಯಾಂಡ್ನ ಮ್ಯಾಪ್ ಮಾಡೋದಕ್ಕೆ. ಇನ್ನೊಂದು ಬಂದ್ಬಿಟ್ಟು ನಮ್ಗೆ ಯಾವ್ದು ಬರುತ್ತೆ ಅಂತಂದರೆ ಬ್ಯಾಥಿಮೆಟ್ರಿಕ್. ಸೊ ಈ ಬ್ಯಾಥಿಮೆಟ್ರಿಕ್ ಲಿಡಾರ್ ಏನು ಅಂತಂದರೆ, ಇದನ್ನು ನೀರಲ್ಲಿ ಡಿಸ್ಟೆನ್ಸ್ನ ಮೆಷರ್ ಮಾಡೋದಕ್ಕೆ, ಎಷ್ಟು ಡೆಪ್ತ್ ಇದೆ, ಸೀ ಫ್ಲೋರ್ ಎಲ್ಲಿವರೆಗೂ ಇದೆ, ರಿವರ್ ಬೆಡ್ ಎಲಿವೇಷನ್ ಎಲ್ಲಿವರೆಗೂ ಇದೆ ಅಂತ ಹೇಳ್ಬಿಟ್ಟು ಡೆಪ್ತನ್ನು ಮೆಷರ್ ಮಾಡ್ಕೊಳ್ಳೋದಕ್ಕೆ ನಾವು ಬ್ಯಾಥಿಮೆಟ್ರಿಕ್ ಲಿಡಾರ್ ಯೂಸ್ ಮಾಡ್ತೀವಿ. ಟೋಪೋಗ್ರಾಫಿಕ್ ಬಂದ್ಬಿಟ್ಟು ಲ್ಯಾಂಡನ್ನು ಲ್ಯಾಂಡ್ನ ಮೆಷರ್ ಮಾಡ್ಕೊಳ್ಳೋದಕ್ಕೆ. ಇವೆಲ್ಲದೂ ಕೂಡ ಡಿಸ್ಟೆನ್ಸ್ ಮೆಷರ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಎಷ್ಟು ಲೆಂತ್ ಇದೆ, ಎಷ್ಟು ಬ್ರೆಡ್ತ್ ಇದೆ, ಅದನ್ನೆಲ್ಲ ಮೆಷರ್ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು. ನೆಕ್ಸ್ಟ್ ಒಂದು ಫ್ಯಾಕ್ಚುಯಲ್ ಕ್ವೆಶನ್ ಇದೆ. ಫಸ್ಟ್ ಮಿಲಿಟರಿ ಸ್ಯಾಟಲೈಟ್ ಯಾವುದು ಇಂಡಿಯಾದು? ಸೊ ನೋಡಿ, ಇಲ್ಲಿ ಫಸ್ಟ್ ಸ್ಯಾಟಲೈಟ್ ಅಂತ ಕೇಳ್ತಾ ಇಲ್ಲ, ಫಸ್ಟ್ ಮಿಲಿಟರಿ ಸ್ಯಾಟಲೈಟ್ ಬಂದ್ಬಿಟ್ಟು ಯಾವುದಾಗಿರುತ್ತೆ ಅಂತಂದರೆ ರುಕ್ಮಿಣಿ. ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ಕ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸು. ಇದನ್ನು ಭೂಟಾನು ಯಾರ ಜೊತೆ ಸೇರಿ ಲಾಂಚ್ ಮಾಡಿದೆ ಅಂತ ಕೇಳಿದ್ರೆ, ಇದನ್ನು ಇಂಡಿಯಾ ಜೊತೆ ಸೇರಿಬಿಟ್ಟು ಲಾಂಚ್ ಮಾಡಿದೆ. ಸೊ ಇದು ಟಾಸ್ಕ್ ಇನ್ಸ್ಪೆಕ್ಟರ್ಸು ಲಿಡಾರ್ಸ್ ಅಂತ ಏನಿದೆಯಲ್ಲ, ಸೊ ಟಾಸ್ಕ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇದು ಇರೋವಂಥದ್ದು ನೋಡಿ. ಟಾಸ್ಕ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇದು ಇರೋವಂಥದ್ದು, ಇದೊಂದು ಜಾಯಿಂಟ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಪ್ಲಸ್ ನಮಗೆ OECD, ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟು. ಸೊ ಇವ್ರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರೋದು ಯಾವುದಕ್ಕೋಸ್ಕರ ಅಂತಂದರೆ, ಟ್ಯಾಕ್ಸಸ್ಗಳ ಇನ್ಫಾರ್ಮೇಷನ್ನ, ಟ್ಯಾಕ್ಸ್ ಆಡಿಟ್ ಯಾವ ಥರ ಮಾಡ್ತಾರೆ ಅದರ ಇನ್ಫಾರ್ಮೇಷನು, ನಾಲೆಜು, ಸ್ಕಿಲ್ಲನ್ನು ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಶೇರ್ ಮಾಡ್ಕೋಬೇಕು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಜೊತೆಗೆ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಅಂತಂದರೆ ಯಾವ ಥರ ನೀವು ಆಡಿಟ್ ಮಾಡ್ತೀರಾ, ಯಾವ ಥರ ಸ್ಕಿಲ್ಸ್ ಇದೆ ಅದರಲ್ಲಿ, ಏನಾದ್ರು ಶಾರ್ಟ್ಕಟ್ ಇದೆಯಾ, ಇಲ್ಲ ಅಂತಂದರೆ ಒಂದು ಚೆನ್ನಾಗಿರೋಂಥ ಪ್ರಾಸೆಸ್ ಏನಾದ್ರು ಫಾಲೋ ಮಾಡ್ತಾಯಿದ್ರೆ ಅದನ್ನು ಶೇರ್ ಮಾಡ್ಕೊತಾ ಇರ್ತಾರೆ ಅಂತ. ಆ ಥರದ್ದು ಭೂಟಾನು ಇಂಡಿಯಾ ಜೊತೆಗೆ ಪಾರ್ಟ್ನರ್ಶಿಪ್ನ ಸೈನ್ ಮಾಡ್ಕೊಂಡಿದೆ. ಸೊ ಇದು ಭೂಟಾನ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ನೆಕ್ಸ್ಟು ಯಮುನಾ ರಿವರಿಂದು ಚೀಫ್ ಟ್ರಿಬ್ಯೂಟರಿ ಯಾವುದು ಅಂತ ಕೇಳಿದ್ರೆ, ಅದು ಆನ್ಸರ್ ಬಂದ್ಬಿಟ್ಟು ಚಂಬಲ್ ಆಗಿರುತ್ತೆ. ನೆಕ್ಸ್ಟು ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಗೆ ಲಾರ್ಜೆಸ್ಟ್ ನೇವಲ್ ಬೇಸ್ ಯಾವುದಿರುತ್ತೆ ಇಂಡಿಯಾದಲ್ಲಿ, ನೆನ್ನೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಆನ್ಸರ್ ಗೊತ್ತಿದ್ದರೆ #ಆನ್ಸರ್ ಅಂತ ಹೇಳ್ಬಿಟ್ಟು ಏನು ಆನ್ಸರ್ ಅದು ಕಮೆಂಟ್ ಮಾಡ್ಕೊಂಡಿರಿ. ಜೊತೆಗೆ ನಿಮಗೆ ನೋಟ್ಸ್ ಬೇಕಾಗಿದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.